ಆತ್ಮೀಯ ಶಿಕ್ಷಕ ಬಂಧುಗಳೇ, ನಿಮಗೆಲ್ಲ ಮಹಾಂತ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ಭಾಷಾ ಸಂಘದ ಧ್ಯೇಯೋದ್ದೇಶಗಳು ಅಂದರೆ ಗುರಿ ಉದ್ದೇಶಗಳು, ಕನ್ನಡ ಭಾಷಾ ಸಂಘದ ಒಂದು ವಾರ್ಷಿಕ ಕ್ರಿಯಾಯೋಜನೆ ಯಾವ ರೀತಿಯಾಗಿರಬೇಕು, ಕನ್ನಡ ಭಾಷಾ ಸಂಘವನ್ನ ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ರಿ, ನಾವು ಈ ವರ್ಷಕ್ಕೆ ರಚನೆ ಮಾಡಿಕೊಳ್ಳುವಂತ ಕನ್ನಡ ಭಾಷಾ ಸಂಘಕ್ಕೆ ಒಂದು ಹೆಸರನ್ನ ಇಟ್ಕೊಳ್ಬೇಕಾಗ್ತದೆ. ಇದನ್ನ ನಾವು ಕನ್ನಡದ ಯಾವುದೇ ಸಾಹಿತಿಯ ಹೆಸರನ್ನ ಇದಕ್ಕೆ ಇಟ್ಕೊಳ್ಬಹುದು. ಅದು ಪ್ರಸಿದ್ಧ ಸಾಹಿತಿಗಳು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಹೀಗೆ ಇರಬಹುದು, ಅಥವಾ ನಮ್ಮದೇ ಸ್ಥಳೀಯ ಜಿಲ್ಲೆಯ ಸ್ಥಳೀಯ ತಾಲೂಕಿನ ಸಾಹಿತಿಗಳನ್ನ ನಾವು ಅವರ ಹೆಸರನ್ನ ಈ ಒಂದು ಕನ್ನಡ ಭಾಷಾ ಸಂಘಕ್ಕೆ ಇಟ್ಕೊಳ್ಬಹುದು. ಸರಿನಾ? ಕನ್ನಡ ಭಾಷಾ ಸಂಘದ ಹೆಸರನ್ನ ನಾವು ನಿರ್ದಿಷ್ಟಪಡಿಸಿಕೊಳ್ಬೇಕು. ಈ ಒಂದು ಕನ್ನಡ ಭಾಷಾ ಸಂಘದ ಧ್ಯೇಯೋದ್ದೇಶಗಳು ಅಂತ ಬಂದಾಗ ನೋಡ್ರಿ, ಭಾಷಾ ಸಂಘದ ಧ್ಯೇಯೋದ್ದೇಶ ಮೊದಲನೆಯದಾಗಿ ಭಾಷೆಯನ್ನು ಅಭಿವೃದ್ಧಿಪಡಿಸುವುದಾಗಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ ಹಾಗೂ ಬರೆಯುವಿಕೆ LSR-W ಕೌಶಲ್ಯಗಳನ್ನು ಉತ್ತಮಪಡಿಸುವಂತದ್ದು ಇದರ ಉದ್ದೇಶ ಆಗಿರುತ್ತದೆ. ಶಾಲೆಯ ಶೇಕಡ 100ರಷ್ಟು ವಿದ್ಯಾರ್ಥಿಗಳಲ್ಲಿ ಶುದ್ಧವಾಗಿ ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನ ಬೆಳೆಸುವುದು ಆಗಿರುತ್ತದೆ. ಇದು ನಾವು ಮೇನ್ ಇಂಪಾರ್ಟೆಂಟ್ ಮುಖ್ಯ. ಇದಕ್ಕೋಸ್ಕರ ನಾವು ವಿವಿಧ ಚಟುವಟಿಕೆಗಳನ್ನ ಹಮ್ಮಿಕೊಳ್ತೀವಿ. ಇದಲ್ಲದೆ ಇನ್ನ ಮುಂದೆ ನೋಡ್ರಿ, ಸಾಹಿತ್ಯದ ಅದು ಸ್ವಲ್ಪ ಮುಂದೆ ಆಗಿದಾವ ಅಕ್ಷರಗಳು. ನಾನು ಇದನ್ನ ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ ನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಡೈರೆಕ್ಟ್ ನೀವು ಪ್ರಿಂಟ್ ತೆಗೆದು ಇಟ್ಕೊಂಡು ಯೂಸ್ ಮಾಡುವ ರೀತಿಯೊಳಗ ಅದನ್ನ ಸರಿಪಡಿಸಿ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಇದನ್ನ ನೀವು ನೋಡಿ ನಿಮ್ಮದೇ ಆದ ರೀತಿಯೊಳಗ ನೀವು ಕನ್ನಡ ಭಾಷಾ ಸಂಘವನ್ನು ರಚನೆ ಮಾಡ್ಕೊಳ್ಬಹುದು. ಅಥವಾ ಇದೇ ಇರ್ಲಿ ಇದೇ ಬೇಕು ಅಂತಂದ್ರೆ ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ ನಲ್ಲಿ ಇದನ್ನ ನಾನು ಅಪ್ಲೋಡ್ ಮಾಡಿರ್ತೇನೆ. ಅಲ್ಲಿಂದ ಕೂಡ ನೀವೇನ್ ಮಾಡ್ಕೊಳ್ಳಿ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸರಿ, ಇನ್ನು ಇತರೆ ಉದ್ದೇಶಗಳು, ಗುರಿಗಳು ನೋಡ್ರಿ, ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ಪರಿಚಯಿಸಿ ಸಾಹಿತ್ಯಾಸಕ್ತಿ ಮೂಡಿಸುವುದು, ಭಾಷಣ ಮತ್ತು ಪ್ರಬಂಧ ಬರವಣಿಗೆ ಕೌಶಲ್ಯವನ್ನ ಬೆಳೆಸುವಂತದ್ದು, ಕನ್ನಡ ನಾಡು ನುಡಿ ಸಂಸ್ಕೃತಿಗಳ ಬಗ್ಗೆ ಅಭಿಮಾನವನ್ನ ಮೂಡಿಸುವುದು. ಸರಿನಾ? ಸೊ ಈ ರೀತಿಯಾಗಿ ನಾವು ಗುರಿ ಉದ್ದೇಶಗಳನ್ನ ಹಾಕೊಂಡಿರ್ತೀವಿ. ಇದರ ಜೊತೆಗೆ ಇನ್ನೂ ಒಂದಿಷ್ಟು ಗುರಿ ಉದ್ದೇಶಗಳನ್ನ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬಹುದು. ಹಾಗಾದ್ರೆ ಯಾವುದೇ ಒಂದು ಸಂಘವನ್ನು ತೆಗೆದುಕೊಂಡಾಗ ಆ ಒಂದು ವರ್ಷದಲ್ಲಿ ಅದು ಯಾವ ಒಂದು ಕ್ರಿಯಾ ಯೋಜನೆಯನ್ನು ಹೊಂದಿದೆ, ಯಾವ ಯಾವ ಚಟುವಟಿಕೆಗಳನ್ನ ಯಾವ ಯಾವ ತಿಂಗಳಿನಲ್ಲಿ ಆ ಸಂಘ ನಡೆಸ್ತದೆ ಅನ್ನುವಂಥದ್ದೇ ಒಂದು ಕ್ರಿಯಾ ಯೋಜನೆ ಆಗ್ತದೆ. ಹಾಗಾದ್ರೆ 2026-27ನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ಯಾವುದು? ನಮ್ಮ ಕನ್ನಡ ಸಂಘದ್ದು ಜೂನ್ ನಿಂದ ಆರಂಭ ಆಗ್ತದೆ. ಜೂನ್ ನಲ್ಲಿ ಕನ್ನಡ ಭಾಷಾ ಸಂಘದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಆಗ್ತದೆ. ಇದು ಶೈಕ್ಷಣಿಕ ವರ್ಷದ ಆರಂಭದ ಮೊದಲ ತಿಂಗಳು. ಇನ್ನು ನಂತರ ಶಾಲಾ ಪ್ರಾರ್ಥನೆಯಲ್ಲಿ ದಿನಕ್ಕೊಂದು ನುಡಿಮುತ್ತು ಅಥವಾ ಕವಿ ಪರಿಚಯಕ್ಕೆ ಚಾಲನೆ. ಈಗಾಗಲೇ ಶಾಲಾ ಪ್ರಾರ್ಥನೆಯಲ್ಲಿ ನುಡಿಮುತ್ತುಗಳನ್ನ ಹೇಳಿಸ್ತಾ ಇರ್ತೀವಿ. ಓಕೆ, ಅದು ಕೂಡ ನಮ್ಮ ಆಕ್ಷನ್ ಪ್ಲಾನ್ ನಲ್ಲಿ ಇದೆ. ಇನ್ನು SSLC ವಿದ್ಯಾರ್ಥಿಗಳಿಂದ ಕವಿ ಪರಿಚಯವನ್ನ ಹೇಳಿಸುವಂತದ್ದು. ನಿಮ್ಮ ಶಾಲಾ ಪ್ರಾರ್ಥನಾ ಸಮಯವನ್ನ ನೋಡ್ಕೊಂಡು ನೀವು ಏನ್ ಮಾಡ್ಕೊಳ್ರಿ, ಹೊಂದಾಣಿಕೆಯನ್ನ ಮಾಡ್ಕೊಳ್ರಿ. ಜುಲೈ ತಿಂಗಳಿನಲ್ಲಿ ಆಶುಭಾಷಣ ಸ್ಪರ್ಧೆ. ಸೊ ನಿಮ್ಮ ಪಠ್ಯ ವಸ್ತುವಿನ ಮೇಲೆ ಯಾವ್ದಾದ್ರು ಕ್ಲಾಸಿಗೆ ಎಲ್ಲಾ ತರಗತಿಗಳನ್ನು ಸೇರಿಸಿ ಮಾಡ್ಲಿಕ್ಕೆ ಆಗದೆ ಹೋದ್ರೆ ನೀವು ಪಾಠವನ್ನ ಮಾಡುವಂತ, ಉದಾಹರಣೆಗೆ 8ನೇ ತರಗತಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಒಂದು ಪಾಠವನ್ನು ಇಟ್ಕೊಂಡು ಆ ಪಾಠದ ಮೇಲೆ ಆಶುಭಾಷಣ ಸ್ಪರ್ಧೆಯನ್ನ ನಡೆಸಬಹುದು. ಶಾಲಾ ಗ್ರಂಥಾಲಯ ಪುಸ್ತಕ ಓದುವ ಹವ್ಯಾಸ ಉತ್ತೇಜನ. ಗ್ರಂಥಾಲಯ ಅಂತೂ ಇತ್ತೀಚೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಗ್ರಂಥಾಲಯ ಇದ್ದೇ ಇರ್ತದೆ. ಆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದುವಂತ ಹವ್ಯಾಸವನ್ನ ಉತ್ತೇಜನ ಮಾಡುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶಭಕ್ತಿ ಗೀತೆಗಳ ಗಾಯನ ಮತ್ತು ದೇಶ ಪ್ರೇಮ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನ ನಡೆಸುವಂತದ್ದು. ಇನ್ನು ಸೆಪ್ಟೆಂಬರ್ ನಲ್ಲಿ ನೋಡ್ರಿ, ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸ್ವರಚಿತ ಕವನ ವಾಚನ ಸ್ಪರ್ಧೆ. ಓಕೆ, ವಿದ್ಯಾರ್ಥಿಗಳಲ್ಲಿ ಕವನಗಳನ್ನ ರಚಿಸುವಂತಹ ಸಾಮರ್ಥ್ಯವನ್ನ ಬೆಳೆಸುವಂತದ್ದು. ಭಾಷಾ ಶುದ್ಧತೆಗಾಗಿ ಉಚ್ಚಾರಣೆ ಮತ್ತು ಕೈ ಬರಹ ಸ್ಪರ್ಧೆ. ಹೌದಾ, ಕೈ ಬರಹ ಸ್ಪರ್ಧೆಯನ್ನು ನೀಡಬಹುದು, ಉಚ್ಚಾರಣ ಸ್ಪರ್ಧೆಯನ್ನು ನೀಡಬಹುದು. ಜೊತೆಗೆ ಉಕ್ತ ಲೇಖನವನ್ನು ಕೂಡ ನಾವು ನಡೆಸಬಹುದು. ಅಕ್ಟೋಬರ್ ನಲ್ಲಿ ಕತೆ ಹೇಳುವ ಸ್ಪರ್ಧೆ,
ನವೆಂಬರ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಸಪ್ತಾಹ ಆಚರಣೆ ಅಂದ್ರೆ ಒಂದು ವಾರಗಳ ಕಾಲ ಕನ್ನಡ ಕುರಿತಾಗಿ ವಿವಿಧ ಚಟುವಟಿಕೆಗಳನ್ನ ನಡೆಸುವಂತದ್ದು. ಕನ್ನಡ ನಾಡು ಸಂಸ್ಕೃತಿ ಕುರಿತ ರಸಪ್ರಶ್ನೆಯನ್ನ ನಡೆಸುವಂತದ್ದು, ರಸಪ್ರಶ್ನೆ ಸ್ಪರ್ಧೆ. ಇನ್ನ ಡಿಸೆಂಬರ್ನಲ್ಲಿ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆಯ ಅಂಗವಾಗಿ ಕವಿಗೋಷ್ಠಿಯನ್ನ ಏರ್ಪಾటు ಮಾಡುವಂತದ್ದು. ಕವಿಗೋಷ್ಠಿ ಅಂದ್ರೆ ವಿಶ್ವ ಮಾನವ ದಿನದ ಅಂಗವಾಗಿ ಕವಿಗೋಷ್ಠಿ ಅಂದ್ರೆ ಮಕ್ಕಳು ತಮ್ಮದೇ ಆದ ಕವನಗಳನ್ನ ಅಲ್ಲಿ ವಾಚನವನ್ನು ಮಾಡುವಂತದ್ದು. ಶಾಲಾ ವಾರ್ಷಿಕ ಹಸ್ತಪ್ರತಿ ಸಿದ್ಧತೆ, ಹ್ಯಾಂಡ್ ರಿಟನ್ ಮ್ಯಾಗಜಿನ್. ವಿದ್ಯಾರ್ಥಿಗಳೆಂದರೆ ವಿಶೇಷ ವಿಷಯಗಳನ್ನ ಬರೆಸಿ ಅವುಗಳನ್ನ ನಾವೇನ್ ಮಾಡಬಹುದು, ಒಂದು ಮ್ಯಾಗಜಿನ್ ರೀತಿಯಲ್ಲಿ ನಾವು ಅದನ್ನ ಪ್ರಕಟ ಮಾಡಬಹುದು. ಜನವರಿಯಲ್ಲಿ ದೃಶ್ಯ ಶ್ರವ್ಯ ಮಾಧ್ಯಮಗಳ ಮೂಲಕ ಕನ್ನಡದ ಪ್ರಸಿದ್ಧ ನಾಟಕಗಳು ಅಥವಾ ಸಾಹಿತ್ಯ ಆಧಾರಿತ ಚಲನಚಿತ್ರಗಳ ಪ್ರದರ್ಶನ. ಫೆಬ್ರವರಿಯಲ್ಲಿ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ, ಅದನ್ನ ಫೆಬ್ರವರಿ 21ಕ್ಕೆ ಆಚರಣೆ ಮಾಡ್ತಾರೆ. ಇದರ ಜೊತೆಗೆ ನೋಡ್ರಿ, ವರ್ಷ ಪೂರ್ತಿ ನಡೆದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ಸಂಘದ ಸಮಾರೋಪ. ಸೊ ಇಲ್ಲಿ ಫೆಬ್ರವರಿವರೆಗೆ ಅಂದ್ರೆ ನಮ್ಮ ಸಂಘದ ಚಟುವಟಿಕೆಗಳು ಮುಗಿತವೆ. ಸೊ ಕೆಳಗಡೆ ನೀವೇನ್ ಮಾಡ್ರಿ, ಈ ಭಾಗದಲ್ಲಿ ಕೆಳಗಡೆ ಕನ್ನಡ ಭಾಷಾ ಶಿಕ್ಷಕರು ಸಹಿಯನ್ನ ಮಾಡಬೇಕು. ಬಲಗಡೆಗೆ ಏನಿದೆ ಇಲ್ಲಿ ನಾವು ಮುಖ್ಯ ಶಿಕ್ಷಕರ ಸಹಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಇದ್ರ ಜೊತೆಗೆ ಇನ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಬೇಕಲ್ವಾ. ಸೊ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡುವಂತದ್ದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ. ಕನ್ನಡ ಭಾಷಾ ಸಂಘದ ಸಮಿತಿ ರಚನೆ ಇದೆ. ಗೌರವಾಧ್ಯಕ್ಷರು ಯಾವಾಗಲೂ ಮುಖ್ಯೋಪಾಧ್ಯಾಯರಾಗಿರ್ತಾರೆ, ಅಂದ್ರೆ ಮುಖ್ಯ ಶಿಕ್ಷಕರಾಗಿರ್ತಾರೆ. ಗೌರವ ಕಾರ್ಯದರ್ಶಿಗಳು ಅಥವಾ ಮಾರ್ಗದರ್ಶಕ ಶಿಕ್ಷಕರು ಕನ್ನಡ ಭಾಷಾ ಶಿಕ್ಷಕರೇ ಆಗಿರ್ತಾರೆ. ಇನ್ನ ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಸಂಘಕ್ಕೆ ಅಧ್ಯಕ್ಷರು, ಕಾರ್ಯದರ್ಶಿನಿ, ಉಪಾಧ್ಯಕ್ಷರು, ಸದಸ್ಯ, ಹೌದಾ. ಸೊ ಇದ್ರ ಜೊತೆಗೆ ಮತ್ತೆ ಎಲ್ಲ ಖಜಾಂಚಿಯ ವಿವರಣೆ ಬರ್ತಾವಲ್ಲ. ಸೊ ಅವು ಹಾಗೂ ಬೇಕಂದ್ರೆ ಆ ರೀತಿಯಾಗಿ ಮಾಡ್ಕೊಳ್ಬಹುದು. ಮುಖ್ಯವಾಗಿ ನಾವೇನ್ ಮಾಡ್ತೀವಿ, ಅಧ್ಯಕ್ಷರನ್ನ ಮಾಡ್ಕೊಳ್ತೀವಿ, ಉಪಾಧ್ಯಕ್ಷರನ್ನ ಮಾಡ್ಕೊಳ್ತೀವಿ, ಕಾರ್ಯದರ್ಶಿನಿಯನ್ನ ಇಷ್ಟನ್ನ ಮಾಡ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಇನ್ನು ಹುದ್ದೆಗಳನ್ನ ಸೃಷ್ಟಿ ಮಾಡ್ಕೊಂಡು ಹೆಸರು ಕೊಡ್ತೀವಿ ಅಂದ್ರೆ ಕೊಡಬಹುದು. ಓಕೆ, ಮುಖ್ಯವಾಗಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೀವಿ ಅಂದ್ರೆ ಮುಖ್ಯವಾದ ಜವಾಬ್ದಾರಿಯನ್ನ ಕೊಡ್ತೀವಿ. ಅಧ್ಯಕ್ಷರು, ಕಾರ್ಯದರ್ಶಿ, ಹೌದಾ, ಉಪಾಧ್ಯಕ್ಷರು, ಹೀಗೆ ನಾವು 10, 9, 8ನೇ ತರಗತಿಯ ವಿದ್ಯಾರ್ಥಿಗಳ ಹೆಸರನ್ನ ಬಳಕೆ ಮಾಡಿಕೊಂಡು ಈ ರೀತಿ ಒಂದು ಸಂಘವನ್ನ ಸಮಿತಿಯನ್ನ ರಚನೆ ಮಾಡ್ತೀವಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಕನ್ನಡ ಭಾಷಾ ಸಂಘವನ್ನ ಯಾವ ರೀತಿಯಾಗಿ ರಚನೆ ಮಾಡೋದು, ಅದರ ಗುರಿ ಧ್ಯೇಯೋದ್ದೇಶಗಳೇನು, ಅದೊಂದು ವಾರ್ಷಿಕ ಕ್ರಿಯಾ ಯೋಜನೆ ಹೇಗಿರಬೇಕು, ಸಂಘದ ಪದಾಧಿಕಾರಿಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು PDF ಗಳನ್ನ ನಾನು ಮಹಾನ್ ಪುದರ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದ.